ವಿಚಾರ ಅಂತೂ ಇಂತೂ ದೆಹಲಿಯ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಇನ್ನು ಅನೇಕ ನಾಯಕರುಗಳನ್ನ ಒಳಗೊಂಡು ದೆಹಲಿ ತಲುಪ್ತಾ ಇದ್ದಾರೆ. ದೆಹಲಿ ಅಂಗಳದಲ್ಲಿ ಈಗ ಚೆಂಡು ಇದೆ. ಹೈಕಮಾಂಡ್ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನ ಭೇಟಿ ಆಗ್ತಾರೆ ಮತ್ತೊಮ್ಮೆ. ಈ ಹಿಂದೆ ಹೈಕಮಾಂಡ್ ನಾಯಕರುಗಳು ಸಾಕಷ್ಟು ಬೆಂಬಲ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಹದೇವಪ್ಪ, ಜಮೀರ್ ಅಹಮದ್, ಪರಮೇಶ್ವರ್ ಇವರೆಲ್ಲರೂ ಸೇರಿ ಸಾಯಂಕಾಲ ಹೈಕಮಾಂಡ್ ಅವ್ರನ್ನ ಭೇಟಿ ಆಗ್ತಾರೆ, ಹೈಕಮಾಂಡ್ ಲೀಡರ್ಸ್ನ ಅಂತ ಹೇಳಲಾಗಿದೆ. ಸೊ ಹೈಕಮಾಂಡ್ ಭೇಟಿ ಮಾಡಿ ಏನ್ ಚರ್ಚೆ ಮಾಡ್ತಾರೆ, ಮುಂದಿನ ಕ್ರಮ ಏನು ಅನ್ನೋದನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. 100 ಪುಟಗಳ ದಾಖಲೆಯನ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಲ್ರೆಡಿ ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಈ ಮೂಡ ಪ್ರಕರಣ ಬಂದ ದಿನದಿಂದಾನು ಕೂಡ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನ ರಾಜ್ಯದ ಜನತೆಯ ಮುಂದಿಡ್ತಾ ಇದೆ. ನಿನ್ನೆ ಮೊನ್ನೆ ಕೂಡ ಹೇಗೆ ಸಿದ್ದರಾಮಯ್ಯ ಅವ್ರಿಗೆ ಇದು ಕಂಟಕ ಆಗುತ್ತೆ ಅನ್ನುವಂತಹ ದಾಖಲೆಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಟ್ಟಿತ್ತು. ಈಗ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟಾಗಿದೆ. ಸಿದ್ದರಾಮಯ್ಯ ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ. ಹಾಗೇನೆ ಅವ್ರ ಜೊತೆ ಇನ್ನೂ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು 100 ಪುಟಗಳ ದಾಖಲೆ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಮುಂದಿಡ್ತಾರೆ ಇದನ್ನೆಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ತಾವು ಸರಿ ಇದ್ದೀವಿ ಅಂತ ಪ್ರೂವ್ ಮಾಡಕ್ಕೋಸ್ಕರ ಹೋಗ್ತಾ ಇದ್ದಾರಾ? ಇನ್ನೂ ಡೌಟ್ ಏನಂದ್ರೆ, ಹಾಗಿದ್ರೆ ಮತ್ತೊಮ್ಮೆ ಹೈಕಮಾಂಡ್ ಏನಾದ್ರೂ ಇವ್ರಿಗೆ ಬುಲಾವ್ ಕೊಟ್ಟಿದ್ಯಾ, ಬನ್ನಿ ಎಕ್ಸ್ಪ್ಲೈನ್ ಮಾಡಿ, ಇಷ್ಟೆಲ್ಲ ನಿಮ್ಮ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಅಂತ ಅಪ್ಡೇಟ್ ಪಡ್ಕೊಂಡು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಸಿದ್ದರಾಮಯ್ಯ ಸೇರಿದಂತೆ ಉಳಿದ ಕಾಂಗ್ರೆಸ್ ನಾಯಕರುಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು 100 ಪುಟಗಳ ದಾಖಲೆಯನ್ನ ರೆಡಿ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಇಡಕ್ಕೆ ಸಿದ್ದರಾಮಯ್ಯ ಬರ್ತಿದ್ದಾರೆ ಅಂತ. ಈ ಹಿಂದೆ ದಾಖಲೆಗಳನ್ನ ಈ ಪ್ರಮಾಣದಲ್ಲಿ ಕೇಳಿರ್ಲಿಲ್ಲ ಹೈಕಮಾಂಡ್. ಅಂದ್ರೆ ಅವ್ರಿಗೇನಾದ್ರೂ ಡೌಟ್ ಬಂದಿದ್ಯಾ ಅಥವಾ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ತಾ ಇದ್ದಾರಾ ಸಿದ್ದರಾಮಯ್ಯ? ಏನು ಈ ಭೇಟಿಯ ಹಿಂದಿನ ರಹಸ್ಯ ಏನು? ಶ್ರೀಲಕ್ಷ್ಮಿ, ಖಂಡಿತ ಏನು ಸಿದ್ದರಾಮಯ್ಯವರ ಮೇಲಿನ ಮೂಢ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕದಲ್ಲಿ ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಬೆನ್ನಲ್ಲೇ ಇದೀಗ ದೆಹಲಿಯ ಅಂಗಳಕ್ಕೆ ಸಿದ್ದರಾಮಯ್ಯನವರ ಆರೋಪದ ವಿಚಾರ ಬಂದಿರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ 3 ಸಭೆಗಳು ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೊದಲಿಗೆ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ಆಗಮಿಸಿರುವಂಥದ್ದು. ಸಿದ್ದರಾಮಯ್ಯನವರ ಜೊತೆ ಡಿಕೆ ಶಿವಕುಮಾರ್ ಹಾಗೆಯೇ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಕೂಡ ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಸಂಜೆ 4:30ಕ್ಕೆ ಸರಿಯಾಗಿ ಏನು AICC ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಅಂದರೆ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಈ ಒಂದು ಮೂಢ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಿದೆ ಅದರ ಸಂಪೂರ್ಣ ಚರ್ಚೆಗಳು ಕೂಡ ಈ ಒಂದು ಸಭೆಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನು ನ್ಯಾಯಾಲಯದಲ್ಲಿ ಕೇಸ್ ಕೂಡ ನಡೆದಿರ್ತಕ್ಕಂಥದ್ದು. ಈ ಒಂದು ಕೇಸ್ನ ಸಂಬಂಧ ಈಗ 29ಕ್ಕೆ ಏನು ಮುಂದಿನ 29ಕ್ಕೆ ಏನು ಕೇಸನ್ನು ಮುಂದೂಡಲಾಗಿದೆ. ಆ ಪ್ರಕರಣದ ವಿಚಾರವಾಗಿ ಯಾವೆಲ್ಲ ನಿಟ್ಟಿನಲ್ಲಿ ಅಂದರೆ ಲೀಗಲ್ ಟೀಮ್ನ ಜೊತೆಯಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳನ್ನು ಆಡಬೇಕು, ಏನೆಲ್ಲ ಪ್ಲಾನ್ಗಳನ್ನು ಮಾಡ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಇದರ ಜೊತೆಗೆ ಏನು AICCಯ ಸಭೆಯ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಈ ಒಂದು ಲೀಗಲ್ ಟೀಮ್ ಜೊತೆ ಅಂದ್ರೆ ಏನು ಕಾಂಗ್ರೆಸ್ನ ಲೀಗಲ್ ಟೀಮ್ ಜೊತೆ ಕೂಡ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಮೂಡ ವಿಚಾರದಲ್ಲಿ ಈಗ ದೆಹಲಿ ಅಂಗಳದಲ್ಲಿ ಚೆಂಡಿದ್ಯಾ? ಹಾಗಾದ್ರೆ ಮತ್ತೊಮ್ಮೆ ಕರೆದಿದ್ದಾರಾ? ಸಿಎಂ ಸೇರಿದಂತೆ DCM ಸೇರಿದಂತೆ ಬಾಕಿ ಎಲ್ಲ ನಾಯಕರುಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮೇನ್ ನಾಯಕರು ಯಾರಿದ್ದಾರೆ 100 ಪುಟಗಳ ದಾಖಲೆ ರೆಡಿ ಮಾಡಿಕೊಂಡು, ಅಂದ್ರೆ ಮುಂದಿನ ಹೋರಾಟದ ರಣತಂತ್ರವನ್ನ ರೂಪಿಸೋದಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಇನ್ನೂ ಇವರಿಂದ ಹೆಚ್ಚಿನ ವಿವರಣೆಯನ್ನೇನಾದ್ರೂ ಹೈಕಮಾಂಡ್ ನಾಯಕರು ಕೇಳ್ತಾ ಇದ್ದಾರಾ? ಯಾಕಂದ್ರೆ ಆರೋಪಗಳಂತೂ ಅನ್ಡಿನಯಬಲ್ ದಾಖಲೆಗಳು, ಆರೋಪಗಳು ಕಂಡುಬಿಟ್ವು ಸಿದ್ದರಾಮಯ್ಯನವರ ವಿರುದ್ಧ. ಈ 3 ಜನ ದೂರುದಾರರು ಏನಿದ್ದಾರೆ ಇವರು ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ನಿಮ್ಮ ರಿಪಬ್ಲಿಕ್ ಕನ್ನಡ ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ಹೀಗೆ ಅನೇಕ ದಾಖಲೆಗಳು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳಿಗೆ ಕನ್ನಡಿಯನ್ನ ಹಿಡಿತಾ ಇದೆ. ಅತ್ಯಂತ ಸ್ಪಷ್ಟವಾಗಿ ಕೈಗನ್ನಡಿಯಾಗಿದೆ. ಹಾಗಾಗಿ ಮುಂದಿನ ಹೋರಾಟ ಇನ್ನಷ್ಟು ಕಠಿಣ ಆಗಲಿದೆಯಾ ಸಿದ್ದರಾಮಯ್ಯನವರಿಗೆ? ಅದರ ಕುರಿತಾದ ರಣತಂತ್ರವನ್ನ ರೂಪಿಸೋದಕ್ಕೆ ಹೈಕಮಾಂಡ್ ನಾಯಕರು ಕರೆದಿದ್ದಾರಾ?
ಬ್ರ್ಯಾಂಡ್ ಬೆಂಗಳೂರು ಇದಕ್ಕೆ ನಾನಾ ಅರ್ಥಗಳನ್ನು ಇವತ್ತು ಕಲ್ಪಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಹಿಂದಿನ ಕನಸು ನನಸಾಗುವತ್ತ ಬ್ರ್ಯಾಂಡ್ ಬೆಂಗಳೂರು ಸಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಆದರೆ ಇವತ್ತಿನ ಸ್ಥಿತಿಯನ್ನು ಗಮನಿಸಿದ್ರೆ ಬೆಂಗಳೂರಿಗೆ ಇದೆಂಥ ಸ್ಥಿತಿ ಬಂತು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಈ ಒಂದು ಸುದ್ದಿಯನ್ನು ನೋಡಿ ಇದು ಬೆಂಗಳೂರಾ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ನಗರದ ನಡು ರಸ್ತೆಯಲ್ಲೇ ಶೌಚಾಲಯ ತಲೆ ಎತ್ತಿದೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಬ್ರ್ಯಾಂಡ್ ಟಾಯ್ಲೆಟ್. ಬಿಬಿಎಂಪಿಯ ಕರ್ಮಕಾಂಡದ ವಿರುದ್ಧ ಈಗ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಫೋಟೋ ಇದೆ, ದೃಶ್ಯಾವಳಿಗಳಿದೆ, ನಿಮಗೆ ತೋರಿಸ್ತೀವಿ ಅದನ್ನು ನೋಡಿ. ಎಲ್ಲಿ ಆ ಫುಟ್ಪಾತ್ ಮೇಲೆ ಮರದ ಪಕ್ಕದಲ್ಲಿ ಈ ರೀತಿಯಾಗಿ ಶೌಚಾಲಯ ಇರುವಂಥದ್ದು. ಇದು ಬ್ರ್ಯಾಂಡ್ ಬೆಂಗಳೂರು. ನೀವು ನೋಡ್ತಾ ಇರೋದು ಬೆಂಗಳೂರು ದೃಶ್ಯನೇ. ಬೆಂಗಳೂರಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲಿ? ಜಯನಗರದ ಬಳಿ ನಡು ರಸ್ತೆಯಲ್ಲಿ ಶೌಚಾಲಯ ಇದೆ. ಇವತ್ತು ಇದನ್ನ ಯಾರಾದರೂ ನೋಡಿದಿದ್ರೆ ವಿದೇಶಿಗರು ಬಂದು ಅದು ಬೇರೆ ಥರದೇ ಸುದ್ದಿ ಆಗ್ತಾ ಇತ್ತು. ಇವತ್ತು ಶಾಸಕರು ನೋಡಿ, ಇವತ್ತು BBMPಯಲ್ಲಿ ಕಾರ್ಪೊರೇಟರ್ಗಳಿಲ್ಲ. ನಾವು ಕಾರ್ಪೊರೇಟರ್ಗಳನ್ನ ಪ್ರಶ್ನೆ ಮಾಡೋಣ ಅಂತಂದ್ರೆ ಇಲ್ಲಿ ಕಾರ್ಪೊರೇಟರ್ಗಳು ಯಾರಿದ್ದಾರೆ? ಯಾರಿಲ್ಲ. ಚುನಾವಣೆ ನಡೆಸೋಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಕೋರ್ಟಲ್ಲಿ ಕೇಸ್ ಹಾಕ್ಕೊಳ್ಳೋದು, ಮುಂದೂಡೋದು, ಅದು ಝೋನ್ಗಳನ್ನ ಮಾಡ್ತೀವಿ ಅಂತ ಹೇಳೋದು. ಯಾರನ್ನ ಪ್ರಶ್ನೆ ಮಾಡಬೇಕೀಗ? ಶಾಸಕರನ್ನ ಪ್ರಶ್ನೆ ಮಾಡಬೇಕು, BBMP ಕಮಿಷನರ್ನ ಪ್ರಶ್ನೆ ಮಾಡಬೇಕು. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತದೆ ಇದೇ ವಿಚಾರವಾಗಿ. ಪಾದಚಾರಿ ಮಾರ್ಗದಲ್ಲೇ ಇರುವಂತಹ ಶೌಚಾಲಯ ಇದು. ಬಯಲು ಶೌಚಾಲಯ, ಬ್ರ್ಯಾಂಡ್ ಬೆಂಗಳೂರು ಬಯಲು ಶೌಚಾಲಯ ಇದು. ಆ ಫುಟ್ಪಾತ್ ಮೇಲೆ ಪಾದಚಾರಿ ಮಾರ್ಗ ಇರುತ್ತಲ್ಲ ಅದರಲ್ಲಿದೆ. ಈಗ BBMP ಕೆಲಸದಿಂದಾಗಿ ಸ್ಥಳೀಯರು ದಂಗಾಗಿದ್ದಾರೆ. JSS ವೃತ್ತದ ಬಳಿ ಈ ಒಂದು ದೃಶ್ಯಾವಳಿ ಕಂಡು ಬಂದಿರೋದು. ಶೌಚಾಲಯ ಇರುವುದರ ಬಗ್ಗೆ ದೂರನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಗೆ ಯಾಕೆ ಬೇಕು? ಯಾವತ್ತೋ ಇದ್ದಿದ್ದನ್ನ ತೆರವುಗೊಳಿಸಿಲ್ಲ. ಅದ್ರ ಬಗ್ಗೆ ಅಟ್ಲೀಸ್ಟ್ ಈಗಾದ್ರೂ ಗಮನಕ್ಕೆ ಬಂದಿದೆಯಲ್ಲ, ತೆರವುಗೊಳಿಸಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಾಗಿಲ್ಲ. ನಮ್ಮ ಪ್ರತಿನಿಧಿ ದೀಪ್ತಿ ಅವರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ ಬನ್ನಿ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಿಜಕ್ಕೂ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಜಯನಗರ ಸೌತ್ ಎಂಡ್ ಸರ್ಕಲ್ 36ನೇ ಕ್ರಾಸ್ JSS 7th ಬ್ಲಾಕ್ ಬಳಿ ಇದ್ದೀನಿ. ಸಿಗ್ನಲ್ಲು JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ಯಾಕಾಗ್ಬಿಟ್ಟಿದ್ದಾರೆ, ಏನು ಕಾರಣಕ್ಕೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈ ಮೇನ್ ರೋಡಲ್ಲಿ ಯಾಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಅಂದರೆ ಇದನ್ನು ಹೇಗೆ, ಯಾವ ರೀತಿಯಾಗಿ ಇಲ್ಲಿ ಯಾರಿಗಾದ್ರೂ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಮಾಡಿದ್ರಾ, ಅಥವಾ ಮುಖ್ಯ ರಸ್ತೆಯಲ್ಲಿ ಒಂದು ದೃಷ್ಟಿ ಬೊಟ್ಟು ಇರೋ ರೀತಿಯಲ್ಲಿ ಶೌಚಾಲಯ ಇದ್ರೆ ಚೆನ್ನಾಗಿರುತ್ತೆ ಬ್ರ್ಯಾಂಡ್ ಬೆಂಗಳೂರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಮಾಡಿದ್ದಾರಾ? ಇದನ್ನು ಅಧಿಕಾರಿಗಳಿಗೆ, ಕಮಿಷನರಿಗೆ ಕೇಳಬೇಕು. ದಿನ ಬೆಳಗಾದರೆ ಹೇಳ್ತಾರೆ ಸುರಕ್ಷಿತವಾದಂತಹ ಫುಟ್ಪಾತ್ನ ನಾವು ಮಾಡಿದ್ದೀವಿ, ಒಳ್ಳೆ ರೀತಿಯ ಬೆಂಗಳೂರು ಬ್ರ್ಯಾಂಡ್ ಆಗೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ, ಇದನ್ನು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ತೀವಿ, ಈ ರೀತಿಯ ವಿಚಾರಗಳನ್ನು ಹೇಳ್ತಾರೆ. ಆದರೆ ಫುಟ್ಪಾತ್ ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯವನ್ನು ಮಾಡಿಬಿಟ್ಟಿರುವಂಥದ್ದು. ಸ್ಥಳೀಯರಿದ್ದಾರೆ ಸೋಮಸುಂದರ್ ಅವರು, ಅವ್ರ ಹತ್ರ ಎಕ್ಸಾಕ್ಟ್ ಡೀಟೇಲ್ಸ್ ತಗೋಣ ಯಾಕಾಗಿ ಇದನ್ನು ಮಾಡಿದ್ದಾರೆ ಅಂತ. ಸರ್, ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಮುಖ್ಯ ರಸ್ತೆಯಲ್ಲಿ ಶೌಚಾಲಯ ಹಿಂಗೆ ಮಾಡಿಟ್ಟಿದ್ದಾರೆ ಸರ್, ಏನಿದು ಅಂತ? ಇದು ನಾವು ಪ್ರತಿದಿನ ಬೆಳಗ್ಗೆ 5:30, 6 ಗಂಟೆಗೆ ಇಲ್ಲೇ ವಾಕ್ ಹೋಗೋದು, ನಡ್ಕೊಂಡು ವಾಕ್ ಹೋಗ್ತೀವೋ. ಇದ್ರ ಮೇಲೆ ಮುಂಚೆ ಒಂದು ಪ್ಲೇವುಡ್ ಶೀಟ್, ಹಳೆ ಪ್ಲೇವುಡ್ ಶೀಟ್ ಹಾಕಿ ಮುಚ್ಚಿಟ್ಟಿದ್ರು. ಯಾವಾಗ ಏನಕ್ಕೆ ಮಾಡಿರೋದು ಸರ್? ಇದು ಹಾಗೆ 9 ತಿಂಗಳಾಯಿತು ಮೇಡಮ್. 2023 ಡಿಸೆಂಬರಲ್ಲಿ ನಾನು ಇಲ್ಲಿ ಹೋಗಬೇಕಾದ್ರೆ ನೋಡಿದೆ, ಏನಿದು ಅಂತ ಪ್ಲೇವುಡ್ ಜರುಗಿಸೋದಕ್ಕೆ ಈ ರೀತಿ ಕಾಣಿಸ್ತು. ಈಗ ಮಳೆಗೆ ಬಂದು ಮಳೆ ಬಿಸಿಲಿಗೆಲ್ಲ ಪ್ಲೇವುಡ್ ಇದಾಗ್ಬಿಟ್ಟು ಈ ರೀತಿ ಓಪನ್ನು ಟಾಯ್ಲೆಟ್ ಆಗಿಬಿಟ್ಟಿದೆ. ನೆನ್ನೆ ಏನಕ್ಕೆ ಇದನ್ನು ಕಟ್ಟಿದ್ದಾರೆ ಅಂತ ಇಲ್ಲಿ ಮಧ್ಯದಲ್ಲಿ ಅದು ಅವ್ರಿಗೆ ಕೇಳಬೇಕು ಮೇಡಮ್, ಅಧಿಕಾರಿಗಳಿಗೆ, BBMP ಅವ್ರಿಗೆ. ಇಷ್ಟು ಒಳ್ಳೆ ರಸ್ತೆ ಮಾಡಿ, ಹೊಸದಾಗಿ ವೈಟ್ ಟ್ಯಾಪಿಂಗ್ ರೋಡ್ ಮಾಡಿ, ಪ್ರತಿಷ್ಠಿತ JSS ಸರ್ಕಲ್ ಸಿಗ್ನಲ್ ಇದು ಕನಕಪುರ ಮೇನ್ ರೋಡು, ಒಳ್ಳೆ ಲೈಟ್ಸ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ಫುಟ್ಪಾತು ಮಾಡಿದ್ದಾರೆ. ಫುಟ್ಪಾತಲ್ಲಿ ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಇದನ್ನ
ಜನವರಿಲೇ ಈ ವರ್ಷ ಜನವರಿಲೇನೆ BBMP ಅವ್ರ ಗಮನಕ್ಕೆ ತಂದಿದ್ದೆ, ಅವ್ರಿಗೆ ವ್ಯಾಟ್ಸಪ್ ಮಾಡಿದ್ದೆ, ಫೋಟೋ ಕಳಿಸಿ, ಅಡ್ರೆಸ್ ಹಾಕಿ ಫೋಟೋ ಕಳಿಸಿದ್ದೆ. ಅವ್ರೇನು ಮಾಡಿದ್ರು, ನನಗೆ ಒಂದು ನಂಬರ್ ಕೊಟ್ಬಿಟ್ಟು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ. ಮತ್ತೆ ಅವರು ಫಾಲೋ ಅಪ್ ಮಾಡಲ್ಲ, ನೀವು ಮಾಡಬೇಕು. ನಾವು ಮಾಡಬೇಕು, ಅದು ನಮ್ಮ ಕೆಲಸನ. ನಾನೇನು ಮಾಡಿದೆ, ಮತ್ತೆ ಸ್ವಾಮಿ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ, ಇದು ನಮ್ಮ ಕೆಲಸ ಅಲ್ಲ, ಮುಂದಿದ್ದು ತಾವು ಆಕ್ಷನ್ ತಗೋಬೇಕು ಅಂತ ಮತ್ತೆ ಅವ್ರಿಗೆ ವ್ಯಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ದೆ. ಆದರೂ ಒಂದು ವಾರ ಆದರೂ ಏನೂ ಆಗಿಲ್ಲ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.